ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವ್ದು ಪ್ಲೇಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಕರ್ನಾಟಕ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ಮೈಸೂರು ಡಿಸ್ಟ್ರಿಕ್ಟ್ ಸಿಟಿ ಸೆಂಟರ್ ನಲ್ಲಿ ಇರ್ತಕ್ಕಂಥ ಒಂದು ಮೈಸೂರು ಪ್ಯಾಲೇಸ್ ಇದು. ಮೈಸೂರು ಪ್ಯಾಲೇಸ್ ಅಂತಂದ್ರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ ಅನ್ನೋ ಮಾತೇ ಆಡಂಗಿಲ್ಲ, ಎಲ್ರಿಗೂ ಗೊತ್ತು. ಏನಕ್ಕಪ್ಪ ಇವತ್ತು ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಇಲ್ಲಿಂದ ನಾನು ಒಂದ್ ಕಡೆ ಒಂದು ಜಾತ್ರೆ ಫಂಕ್ಷನ್ಗೆ ಹೋಗ್ತಾ ಇದ್ದೆ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನಾವು ಕರ್ನಾಟಕ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ಮೈಸೂರು ಡಿಸ್ಟ್ರಿಕ್ಟ್ ಮೈಸೂರು ಸಿಟಿ ಸೆಂಟರ್ ನಲ್ಲಿ ಇರ್ತಕ್ಕಂಥ ಒಂದು ಪ್ಯಾಲೇಸ್ ಹತ್ರ ಇದೀವಿ. ಇವಾಗ ಪ್ಯಾಲೇಸ್ ಇಂದ ಹೊರಡ್ತಾ ಇದೀವಿ ಸ್ನೇಹಿತರೆ. ಈ ವಿಡಿಯೋ ಕಂಟಿನ್ಯೂ ಇರುತ್ತೆ ನೋಡಿ. ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಯಾರು ಹೊಸಬರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಮತ್ತೆ ಸಬ್ಸ್ಕ್ರೈಬ್ ಮಾಡದೇ ಇರೋರ್ಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಲೈಕ್ ಮಾಡೋರು ಕೂಡ, ಲೈಕ್ ಮಾಡದೇ ಇರೋರು ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡದೇ ಇರೋರು ಕೂಡ ಮಾಡೋರ್ಗೂ ಮಾಡದೇ ಇರೋರು ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಓಕೆ ಸ್ನೇಹಿತರೆ, ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ಕೊಳ್ಳಿ. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಒಂದು ನಮ್ಮ ಕರ್ನಾಟಕ ಸ್ಟೇಟ್ ನಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಸೇರಿದಂತ ಒಂದು ನಂಜನಗೂಡು ತಾಲೂಕು. ನಂಜನಗೂಡು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು. ನಂಜನಗೂಡಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಅಂತಂದ್ರೆ ಇಡೀ ನಮ್ಮ ಒಂದು ಕರ್ನಾಟಕಕ್ಕೆ ಫೇಮಸ್. ಇವಾಗ ನಾವು ನಂಜನಗೂಡು ಹೋಗ್ತಾ ಇದೀವಿ ಸ್ನೇಹಿತರೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಅರಮನೆ ಅಂದ್ರೆ ಮೈಸೂರು ಪ್ಯಾಲೇಸ್ ಇಂದ ಇವಾಗ ನಾವು ಆರ್ಗೇಟ್ ಬಂದು ಸ್ನೇಹಿತರೆ. ಇದು ಆರ್ಗೇಟ್, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಪ್ಲೇಸ್ ಇದು. ಮೈಸೂರು ಅರಮನೆಗೂ ಆರ್ಗೇಟ್ಗೂ ಏನೋ ಒಂದು 100 ಮೀಟರ್ ಅಂತ ಹೇಳ್ಬೋದು ಸ್ನೇಹಿತರೆ. 90 ಅಥವಾ 100 ಮೀಟರ್ ಅಂತ ಹೇಳ್ತೀನಿ. ಇವತ್ತು ಸ್ವಲ್ಪ ವರ್ಕ್ ಎಲ್ಲ ಮುಗಿಸ್ಕೊಂಡು ಹೊರಡೋದು ಲೇಟ್ ಆಯ್ತು ಸ್ನೇಹಿತರೆ ಜಾತ್ರೆಗೆ. ಯಾಕೆ ಅಂತಂದ್ರೆ ಫಸ್ಟ್ ನಮ್ಗೆ ಬೇಕಾಗಿರೋದು ಫಸ್ಟ್ ವರ್ಕ್, ಇನ್ನು ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಅಂತಾರಲ್ಲ ಆ ರೀತಿ. ಸ್ವಲ್ಪ ವರ್ಕ್ ಮುಗಿಸ್ಕೊಳ್ಳೋದು ಲೇಟ್ ಆಯ್ತು ಬೆಳಿಗ್ಗೆಯಿಂದ. ಇವಾಗ ವರ್ಕ್ ಎಲ್ಲ ಮುಗೀತು ಸ್ನೇಹಿತರೆ. ಇವಾಗ ಹೊರಡ್ತಾ ಇದೀವಿ. ನಾನು ಇನ್ನೊಂದ್ಸರಿ ತಿಳಿಸ್ಬಿಡ್ತೀನಿ ನಿಮ್ಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತೇಳಿ. ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಹಾಗೆ ಅಲ್ಲಿಂದ ಮುಂದೆ ನಂಜನಗೂಡು ಪಕ್ಕ ಒಂದು ಕರಳೆ ಅಂತೇಳಿ ವಿಲೇಜು. ಆ ಒಂದು ವಿಲೇಜ್ ನಲ್ಲೇ ಇವತ್ತು ಒಂದು ತೇರು ನಡೀತಾ ಇರೋದು. ಅಲ್ಲಿಯೂ ಕೂಡ ಹೋಗ್ತಾ ಇದೀವಿ ಸ್ನೇಹಿತರೆ. ನೋಡಿ, ಇವಾಗ ನಾವು ಎಕ್ಸಾಕ್ಟ್ ಆರ್ಗೇಟ್ ನಲ್ಲಿ ಇದೀವಿ. ಏನ್ ಸ್ನೇಹಿತರೆ, ನಿಮ್ಗೆಲ್ಲ ಒಂದು ಮಾತು ತಿಳಿಸ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಬ್ಯಾಂಗ್ಳೂರು ಸಿಟಿನ ನಾವು ತುಂಬಾ ಟ್ರಾಫಿಕ್ ಹಾಗೆ ಅಂತ ಇದ್ವು. ಬ್ಯಾಂಗ್ಳೂರು ಸಿಟಿಗಿಂತ ಹೆಚ್ಚಾಗಿ ಇವಾಗ ಮೈಸೂರು ಸಿಟಿ ಕೂಡ ತುಂಬಾ ಟ್ರಾಫಿಕ್ ಆಗಿದೆ ಸ್ನೇಹಿತರೆ. ಎಲ್ಲಾ ಕಡೆ ಸಿಗ್ನಲ್ಗಳನ್ನ ಅಳವಡಿಸಿದ್ರು ವೆಹಿಕಲ್ಗಳು ತುಂಬಾ ಜಾಸ್ತಿ ಇದೆ. ನಮಗೆ ಗೊತ್ತಾಗ್ಬಿಡ್ತದೆ, ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಓಡಾಡ್ತಾ ಇರ್ತೀವಿ ಅಲ್ವಾ. ಸ್ವಲ್ಪ ಟ್ರಾಫಿಕ್ ಎಲ್ಲೆಲ್ಲಿ ಎಷ್ಟೆಷ್ಟಿತ್ತು ಅಂತ ನಮ್ಗೊಂದು ಐಡಿಯಾಸ್ ಇದೆ. ಇವಾಗ ನೋಡಿದ್ರೆ ಅದು 1 to 2 ಆಗೋ ತರ ಕಾಣ್ತದೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ನಾನು ಆರ್ಗೇಟ್ ಇಂದ ಒಂದು ಗನ್ನೌಸ್ ಕಡೆಯಿಂದ ಒಂದು ಊಟಿ ರೋಡ್ ಅಂತ ನಾವೇನ್ ಕರಿತೀವಿ, ಮೈಸೂರು ಟು ಊಟಿ ರೋಡ್ ಅಂದ್ರೆ ಅದು ಮೈಸೂರು ಟು ನಂಜನಗೂಡು ಟು ಬೇಗೂರಿಂದ ಗುಂಡ್ಲುಪೇಟೆಯಿಂದ ಬಂಡೀಪುರ ಟು ಊಟಿ. ಇದು ಒಂದು ಸ್ಟ್ರೈಟ್ ಲೈನ್ ಅಂತ ಹೇಳ್ತೀನಿ ನಿಮ್ಗೆ ನಾನು. ನೋಡಿ, ಇದು ಮೈಸೂರು ಪ್ಯಾಲೇಸ್ ಬ್ಯಾಕ್ ಸೈಡ್ ಸ್ನೇಹಿತರೆ. ಇದು ನಿಮ್ಮೆಲ್ಲರಿಗೂ ಗೊತ್ತು. ಮೈಸೂರು ದಸರಾ ಏನ್ ನಡೀತಿದೆ ಅಕ್ಟೋಬರ್ ತಿಂಗಳಲ್ಲಿ, ಕಾಡಿಂದ ನಾಡಿಗೆ ಆನೆಗಳೆಲ್ಲ ಬರೋದು ಮೈಸೂರು ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಗೇಟ್ ಇಂದ. ಮೈಸೂರು ಪ್ಯಾಲೇಸ್ ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಗೇಟ್ ಇದೆಯಲ್ಲ, ಅಲ್ಲೇ ಆನೆಗಳು ಬರೋದು ಹೋಗೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು. ಸ್ವಲ್ಪ ಲೇಟ್ ಆಗ್ಬಿಡ್ತು ಸ್ನೇಹಿತರೆ. ಅಲ್ಲಿ ನಮ್ಮ ರಿಲೇಷನ್ ಕೂಡ ಕಾಯ್ತಾ ಇದಾರೆ ಊರಿನಲ್ಲಿ. ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಿ ಅಂತ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ನಮ್ಮ ಕಸ್ಟಮರ್ಗಳಿಗೆ ಸ್ವಲ್ಪ ನಾವು ಪ್ರಾಡಕ್ಟ್ಸ್ ಎಲ್ಲ ಕೊಡೋದಿತ್ತು. ಬಿಲ್ಲಿಂಗ್ ಎಲ್ಲ ಬೇಗ ಮಾಡಿಸ್ಕೊಂಡೆ, ಆದ್ರೆ ಕಸ್ಟಮರ್ಗಳು ಬಂದು ರಿಸೀವ್ ಮಾಡ್ಕೊಳ್ಳೋದು ಲೇಟ್ ಆಯ್ತು. ಇವಾಗ ಎಲ್ಲಾ ಕಸ್ಟಮರ್ಗಳು ಪ್ರಾಡಕ್ಟ್ಗಳನ್ನ ರಿಸೀವ್ ಮಾಡ್ಕೊಂಡ್ರು. ಅವ್ರಿಗೂ ನಾನೊಂದು ಥ್ಯಾಂಕ್ಸ್ ಹೇಳಿ ಅರ್ಜೆಂಟ್ ಇವಾಗ ಹೊರಟೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ನಿಮ್ಮ ಒಂದು ಈ ವಿಡಿಯೋದಲ್ಲಿ ಒಂದು ವ್ಯೂ ಕಾಣ್ತಾ ಇದೆಯಲ್ಲ, ಈ ವ್ಯೂ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ಸ್ಟೇಟ್ ನಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಸಿಟಿನಲ್ಲಿ ಇರ್ತಕ್ಕಂಥ ಚಾಮುಂಡಿ ಹಿಲ್ಸ್ ಅಂತಂದ್ರೆ ಯಾರಿಗೂ ಅದು ಗೊತ್ತಿಲ್ಲ ಅನ್ನೋಂಗಿಲ್ಲ, ಮತ್ತೆ ಯಾರಿಗೂ ಇಷ್ಟ ಇಲ್ಲ ಅಂತ ನಾವು ಮಾತಾಡಂಗಿಲ್ಲ. ಚಾಮುಂಡಿ ಬೆಟ್ಟ ಅಂತಂದ್ರೆ ನಮ್ಮ ಒಂದು ಮೈಸೂರು ಡಿಸ್ಟ್ರಿಕ್ಟ್ ಸಿಟಿನಲ್ಲಿ ಫೇಮಸ್. ಏನಿಲ್ಲ ಸ್ನೇಹಿತರೆ, ನಿಮ್ಗೆ ಇದ್ರದ್ದು ಒಂದು ಸಾಮಾನ್ಯವಾಗಿ ಒಂದು ವಿಷಯ ತಿಳಿಸ್ಕೊಡ್ತೀನಿ.
ಮೈಸೂರು ಡಿಸ್ಟಿಕ್ ಸಿಟಿ ಸೆಂಟರ್ನಲ್ಲಿ ಇರ್ತಕ್ಕಂಥ ಒಂದು ಚಾಮುಂಡಿ ಬೆಟ್ಟ ಏನಿದೆ, ಈ ಇದ್ರದ್ದು ಒಂದು ವಿಶೇಷ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಾಮುಂಡೇಶ್ವರಿ ತಾಯಿ ಇರ್ತಕ್ಕಂಥ ಒಂದು ಜಾಗ ಅದು. ಬೆಟ್ಟದ ಮೇಲೆ ಕೂತ್ಕೊಂಡು ಚಾಮುಂಡೇಶ್ವರಿ ತಾಯಿ ಎಲ್ಲರೂ ನೋಡ್ತಾ ಇರ್ತಾಳೆ. ಯಾರ್ಯಾರು ಏನೇನು ಮಾಡ್ತಾ ಇದಾರೆ, ಯಾರ್ಯಾರು ಏನೇನು ಒಂದು ಒಳ್ಳೇದು ಮಾಡ್ತಾ ಇದಾರೆ, ಯಾರ್ಯಾರು ಏನೇನು ಕೆಟ್ಟದ್ದು ಮಾಡ್ತಾ ಇದಾರೆ, ಯಾರ್ಯಾರು ಯಾವ್ಯಾವ ರೀತಿ ಏನೇನು ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಎಲ್ಲಾನು ಕೂತ್ಕೊಂಡು ಗಮನಿಸ್ತಾ ಇರ್ತಾಳೆ. ನಿಮ್ಗೇನಾದ್ರೂ ಮನ್ಸಿಗೆ ತುಂಬಾ ಬೇಜಾರಾಗಿದ್ರೆ, ನೀವು ಹೊರಗಡೆಯಿಂದನೂ ಬರ್ಬೋದು ಅಥವಾ ಮೈಸೂರಿನವರು ಆಗಿರ್ಬೋದು, ನಿಮ್ಗೇನಾದ್ರು ಮನ್ಸಿಗೆ ತುಂಬಾ ಬೇಜಾರಾಗಿದ್ರೆ ಟೂ ವೀಲರ್ ಅಥವಾ ಕಾರು ಅಥವಾ ಬಸ್ಸಲ್ಲೋ ನೀವು ಚಾಮುಂಡಿ ಬೆಟ್ಟಕ್ಕೆ ಕೊಟ್ಟಬಿಡಿ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಸುತ್ತಮುತ್ತ ಯಾವ ಕಡೆ ಆದ್ರೂ ಪರವಾಗಿಲ್ಲ 1 hour ಕೂತ್ಕೊಂಡ್ಬಿಡಿ ಸ್ನೇಹಿತರೆ. ನಿಮ್ಗೆ ಎಷ್ಟೇ ಬೇಜಾರಾಗಿರ್ಲಿ, ನಿಮ್ಗೆ ಎಷ್ಟೇ ಒಂದು ಪ್ರಾಬ್ಲಮ್ಸ್ ಇರಲಿ, ಆಮೇಲೆ ನಿಮ್ಗೆ ಏನೇ ಒಂದು ಗೊಂದಲಗಳಿದ್ರು, ಮತ್ತೆ ಮನ್ಸಿಗೆ ಬೇಜಾರಾಗಿದ್ರೆ ಅಥವಾ ಏನಾದರೂ ನೀವು ಯೋಚನೆಗಳು ಮಾಡಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ತಾಯಿ ಸನ್ನಿಧಿನಲ್ಲಿ ನೀವು ಯೋಚನೆ ಮಾಡಿ, ಪ್ಲಾನ್ ಮಾಡಿ ಕೂತ್ಕೊಂಡು ತುಂಬಾ ಚೆನ್ನಾಗಿ ನಿಮಗೆ ಒಂದು ಒಳ್ಳೆ ಒಂದು ಮೈಂಡ್ ಸೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ತುಂಬಾ ಒಂದು ಪ್ಲಾನ್ಗಳನ್ನ ಮಾಡಿಕೊಂಡು ನಾನು ಒಂದು ಬಿಸ್ನೆಸ್ ಎಲ್ಲ ಮಾಡೋದು ಆ ಒಂದು ಪ್ಲೇಸ್ನಲ್ಲೇ. ಇನ್ನೊಂದ್ಸರಿ ತಿಳಿಸ್ಬಿಡ್ತೀನಿ, ಮೈಸೂರು ಡಿಸ್ಟಿಕ್ ಸಿಟಿ ಸೆಂಟರ್ನಲ್ಲಿ ಇರ್ತಕ್ಕಂಥ ಒಂದು ಚಾಮುಂಡಿ ಹಿಲ್ಸ್ ಅಂದ್ರೆ ಚಾಮುಂಡಿ ಬೆಟ್ಟ ಹೋಗಿ ನೀವು ಚಾಮುಂಡೇಶ್ವರಿ ತಾಯಿ ಸನ್ನಿಧಿಲಿ ಕೂತ್ಕೊಂಡು 1 hour ನೀವು ಟೈಮ್ನ ಅಲ್ಲಿಗೆ ಇಟ್ಬಿಡಿ ಮುಡುಪಾಗಿ ಸ್ನೇಹಿತರೆ. ನಿಮ್ಗೆ ನೀವೇನೇನು ಅನ್ಕೋತೀರಾ ಅದೆಲ್ಲ ನಿಮ್ಗೆ ಒಂದು ಪಾಸಿಟಿವ್ ಅಲ್ಲಿ ನಿಮ್ಗೆ ಒಂದು 100%ಗೆ ನಿಮ್ಗೆ 100% ನಿಮ್ಗೆ ಒಂದು ಒಳ್ಳೆ ಮೈಂಡ್ ಸೆಟ್ ಆಗುತ್ತೆ, ಮತ್ತೆ ಒಂದು ಒಳ್ಳೆ ಪ್ಲಾನ್ ಆಗುತ್ತೆ, ಮತ್ತೆ ನಿಮ್ಮ ಮನ್ಸಿಗೂ ಖುಷಿ ಆಗುತ್ತೆ. ಇವಾಗ ನಾವು ಜೆಎಸ್ಎಸ್ ಎಲೆತೋಟ ಅಂತೇಳಿ ಇಲ್ಲಿಗೆ ಬಂದು ಸ್ನೇಹಿತರೆ. ಇವಾಗ ಇನ್ನೇನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ರಿಂಗ್ ರೋಡ್ ನ ಟಚ್ ಮಾಡ್ತಾ ಇದೀವಿ. ನಾವು ರಿಂಗ್ ರೋಡ್ ಇಂದ ಮುಂದೆ ಹೋಯ್ತು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ಏರ್ಪೋರ್ಟು. ನೋಡಿ ಸ್ನೇಹಿತರೆ, ಇವಾಗ ಮೈಸೂರು ಡಿಸ್ಟಿಕ್ ಸಿಟಿನಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಟ್ರಾಫಿಕ್ ಚೆಕಿಂಗ್ಗಳು ಕೂಡ ಜಾಸ್ತಿ ಆಗಿದೆ. ಟ್ರಾಫಿಕ್ ಚೆಕಿಂಗ್ ಜಾಸ್ತಿ ಆಗಿರೋದ್ರಿಂದ ಇವಾಗ ಏನಪ್ಪಾ ಅಂತಂದ್ರೆ ಎಲ್ಲರೂ ಟೂ ವೀಲರ್ ಅಲ್ಲಿ ಬರೋರೆಲ್ಲ ನೀವೇನ್ ಮಾಡಿ ಅಂತಂದ್ರೆ ಕಂಪಲ್ಸರಿ ಒಬ್ರು ಕೂತಿದ್ರು ಹೆಲ್ಮೆಟ್ ಹಾಕೊಳ್ಳಿ, ಇಬ್ರು ಕೂತಿದ್ರು ಹೆಲ್ಮೆಟ್ ಹಾಕೊಳ್ಳಿ. ಆಮೇಲೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇಟ್ಕೊಳ್ಳಿ. RC, ಇನ್ಶೂರೆನ್ಸ್, ಎಮಿಷನ್, DL ಎಲ್ಲ ಪಕ್ಕ ಇಟ್ಕೊಂಡು ಹೊರಡಿ ಸ್ನೇಹಿತರೆ. ಯಾಕೆಂದ್ರೆ ಇವಾಗ ಈ ಒಂದು ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಒಂದು ಟ್ರಾಫಿಕ್ ಚೆಕಿಂಗ್ ಕೂಡ ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದ್ಸರಿ ನೀವೇನಾದ್ರು ಆ ಟ್ರಾಫಿಕ್ ಚೆಕಿಂಗ್ ಅವ್ರ ಹತ್ರ ತಗಲಾಕೊಂಡ್ರೆ ಮಿನಿಮಮ್ 500, 1000, 1500, 2000, 2500, 3000 ಅಮೌಂಟನ್ನು ನೀವು ಫೈನ್ ಕಟ್ಟಲೇಬೇಕು. ನಾನು ನಿಮ್ಗೆ ಇದೊಂದು ವಿಷಯನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ವಿಷಯ ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಇವತ್ತು ಒಂದು ಮೈಸೂರು ಡಿಸ್ಟಿಕ್ ಸಿಟಿ ಮತ್ತೆ ಒಂದು ಮೈಸೂರು ಡಿಸ್ಟಿಕ್ ಸಂಬಂಧಪಟ್ಟಂಗೆ ನಂಜನಗೂಡು ಏನ್ ತಾಲೂಕು ಅಂತ ನಾವು ಕರಿತೀವಿ, ಇಲ್ಲೆಲ್ಲ ಮಳೆ ಆಗೋ ಸಂದರ್ಭ ಜಾಸ್ತಿ ಇದೆ. ಮೋಡ ಇದೆ, ಬಿಸಿಲಿತ್ತು ಇಷ್ಟೋ ತನಕ. ಬಿಸಿಲು ಕಮ್ಮಿಯಾಗಿ ಇವಾಗ ಮೋಡ ಬಂದಿದೆ, ಅಂದ್ರೆ ಮೋಸ್ಟ್ಲಿ ಮಳೆ ಆಗ್ಬೋದು. ಮ್ಯಾಕ್ಸಿಮಮ್ 1 or 2 hour ಟೈಮಲ್ಲಿ ನಿಮ್ಗೆ ಇಲ್ಲಿ ಒಂದು ಮಳೆ ಆಗೋ ಒಂದು ಮೂಮೆಂಟ್ ಇದೆ. ಯಾರಾದ್ರೂ ಮೈಸೂರಿಂದ ನಂಜನಗೂಡು ಹೋಗ್ತಾ ಇದ್ರೆ ಅಥವಾ ಯಾರಾದ್ರೂ ಮೈಸೂರು ಬರ್ತಾ ಇದ್ರೆ ಮಳೆ ಆಗೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಟೂ ವೀಲರ್ ಅವರು ಸ್ವಲ್ಪ ಸೇಫ್ ಆಗಿ ಮಳೆ ಏನಾದ್ರು ಬಂತು ಅಂತಂದ್ರೆ ಒಂದ್ ಕಡೆ ನಿಂತ್ಕೊಳ್ಳಿ ಸ್ನೇಹಿತರೆ. ಇಷ್ಟೇಳಿ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ, ನೋಡ್ತಾ ಇರಿ ಸ್ನೇಹಿತರೆ. ಹಾಗೇನೆ ಗ್ರೀನಲ್ಲಿ ಇನೋವಾ ಸೂಪರ್ ಅಲ್ವಾ? ಗ್ರೀನ್ ಕಲರ್, ಗ್ರೀನಲ್ಲೂ ಸರಿ, ಬ್ಲೂ ಅಲ್ಲೂ ಸರಿ. ಅದು ಆ 2 ಕಲರ್ಲು ಸೂಪರ್ ಆಗೈತೆ. ಮಳೆ ಬರೋ ಥರ ಇದೆ ಕಣಪ್ಪ. ಮಳೆ ಬರಲಿ, ತುಂಬಾ ಬಿಸಿಲಿರೋದ್ರಿಂದ ಮಳೆ ಬಂದ್ರೆ ಸ್ವಲ್ಪ ತಣ್ಣಗಾಗುತ್ತೆ ಅಲ್ಲ. ವೆಹಿಕಲ್ಗೆ ಫ್ಯೂಲ್ ಹಾಕ್ಸಿಲ್ಲ, ನಂಜನಗೂಡಲ್ಲೇ ಫ್ಯೂಲ್ ಹಾಕ್ಸ್ಕೊಳ್ಳೋಣ. ಇವಾಗ ಇರೋ ಫ್ಯೂಲಲ್ಲಿ ನಂಜನಗೂಡು ರೀಚ್ ಆಗುತ್ತೆ, ಅಲ್ಲೊಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಬರೋಣ. ನೋಡಿ ಸ್ನೇಹಿತರೆ, ಫ್ಲೈಓವರ್ ಎಲ್ಲ ಆಗ್ತಾ ಇದೆ. ಎಲ್ಲಿ ಅಂತಂದ್ರೆ ಬಂಡಿಪಾಳ್ಯ RMC, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ರೋಡ್ ಇದು.
JSS ಎಲ್ಲದೊಡ್ಡದಿಂದ ಸ್ಟ್ರೈಟ್ ಬಂದರೆ ನಿಮಗೆ ಊಟಿ ರೋಡಲ್ಲೇ ಬಂಡಿಪಾಳ್ಯ RMC ಫ್ಲೈಓವರ್ ಎಲ್ಲ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ. ಈ ಫ್ಲೈಓವರ್ ಆಗೋದ್ರಿಂದ ತುಂಬಾ ಒಂದು ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಯಾಕಂದ್ರೆ ಇವಾಗ ಟ್ರಾಫಿಕ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಫ್ಲೈಓವರ್ ಮುಖಾಂತರ ಎಲ್ಲ ಜನಗಳು ನಿಮ್ಮದೇ ಓಡಾಡ್ಬೋದು. ನಿಮ್ಮ ಸಿಸ್ಟರ್ ಫೋನ್ ಮಾಡಿದ್ರಾ? ಹಾಂ, ಏನಂದ್ರು? ಈಗ ಎಲ್ಲಿ ಸೆಟಲ್ ಇದ್ದಾರಾ ಅಥವಾ ಊರೊಳಗಡೆ ಇದ್ದಾರಾ? ಊರೊಳಗಡೆನ? ನೆಕ್ಸಾನ್ ಇಸ್ ಅ ವೆರಿ ಗುಡ್ ಕಾರ್. ಇದು ನೆಕ್ಸಾನ್, ಟಾಟಾ ನೆಕ್ಸಾನ್ ಸಕ್ಕತ್ತಾಗಿದೆ ಗಾಡಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಬಂಡಿಪಾಳ್ಯ RMC ಇವಾಗ ರಿಂಗ್ ರೋಡ್ಗೆ ನಾವು ಕನೆಕ್ಟ್ ಆಗಿದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಮಗೆ ಸಿಗ್ನಲ್ ಆನ್ ಇದೆ, ನಾವು ಹೋಗ್ತಾ ಇದ್ದೀವಿ. ಲೆಫ್ಟ್ಗೆ ಹೋದ್ರೆ ನಿಮಗೆ ಬ್ಯಾಂಗ್ಳೂರ್ ರೋಡ್ಗೆ ಕನೆಕ್ಟ್ ಆಗುತ್ತೆ, ರೈಟ್ಗೆ ಹೋದ್ರೆ ನಿಮಗೆ HD ಕೋಟೆ, ಮಾನಂದವಾಡಿ, ಕೇರಳ ಹೋಗ್ಬೋದು. ಹಾಗೆ ನಿಮಗೆ ಹುಣಸೂರು, ಪಿರಿಯಾಪಟ್ಟಣ, ಕುಶಾಲನಗರ, ಮಡಿಕೇರಿ, ಮಂಗಳೂರು ಕೂಡ ಹೋಗ್ಬೋದು. ಸ್ಟ್ರೈಟ್ ಹೋದ್ರೆ ಬಂಡೀಪುರ, ಊಟಿ ಸ್ನೇಹಿತರೆ. ನಿಮಗೆ ಇದೊಂದು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಒಂದು 2-3 ದಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಒಬ್ರು ಕಾಲ್ ಮಾಡಿದ್ರು. ಬ್ಯಾಂಗ್ಳೂರ್ನಲ್ಲಿ ಇರ್ತಕ್ಕಂಥವ್ರಂತೆ ಅವರು ಬ್ಯಾಂಗ್ಳೂರ್ನಲ್ಲೇ ಅವ್ರದ್ದು ಬ್ಯಾಂಗ್ಳೂರೇ ನೇಟಿವ್ ಪ್ಲೇಸ್ ಅಂತೆ ಅವ್ರದ್ದು, ಬ್ಯಾಂಗ್ಳೂರ್ ಸಿಟಿ. ಇನ್ನೇನೊಂದು 50 years ಇಂದ ಅವರು ಬ್ಯಾಂಗ್ಳೂರ್ನಲ್ಲೇ ಇರೋದು. ಅವರು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಮತ್ತೆ ಅವರು ನನಗೆ ಫೋನ್ ಮಾಡಿದ್ದು ಏನಪ್ಪ ಅಂತಂದ್ರೆ, ನಂದು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ. ಅದು ಯಾವ್ದಪ್ಪ ವಿಡಿಯೋ ಅಂತಂದ್ರೆ ಮೈಸೂರು ಟು ಬಂಡೀಪುರ ವಿಡಿಯೋ ಹಾಕಿದ್ದೆ. ಅವರು ಬ್ಯಾಂಗ್ಳೂರಿಂದ ಅವರ ರಿಲೇಷನ್ ಇದ್ದಾರೆ ಅಂತೇಳಿ ಮೈಸೂರಿಗೆ ಬಂದ್ರಂತೆ. ಮೈಸೂರಲ್ಲಿ ಒಂದು 2-3 ದಿನ ಇದ್ರಂತೆ. ಬೇಜಾರಾಗ್ತಾ ಇಲ್ಲ, ಫ್ಯಾಮಿಲಿನೆಲ್ಲ ತಿರ್ಗಾಡ್ಸ್ಕೊಂಡ್ ಬರೋಣ ಅಂತೇಳಿ ನಂದು ಒಂದು ವಿಡಿಯೋ ನೋಡ್ತಾ ಇದ್ರಂತೆ ಅವರು. ಮೈಸೂರು ಟು ಬಂಡೀಪುರ ನಾನು ವಿಡಿಯೋ ಮಾಡಿದ್ದೆ ಒಂದು, ಆ ವಿಡಿಯೋ ನೋಡ್ತಾ ಇದ್ರಂತೆ. ಇವರು ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಪ್ಲೇಸ್ಗಳನ್ನ ಕವರ್ ಮಾಡಿದ್ದಾರೆ, ಇಷ್ಟೆಲ್ಲ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ನಂದು ಒಂದು ವಿಡಿಯೋನ ಅವರು ಕಾರ್ನಲ್ಲಿ ಆನ್ ಮಾಡಿಕೊಂಡು ಮೈಸೂರು ಟು ಬಂಡೀಪುರ ತನಕ ನಾನು ಎಷ್ಟು ಒಂದು ಪ್ಲೇಸಸ್ನ ಕವರ್ ಮಾಡಿದ್ದೆ ಅಷ್ಟು ಪ್ಲೇಸಸ್ಗೂ ಅವ್ರು ಹೋಗಿ ಫ್ಯಾಮಿಲಿನೆಲ್ಲ ಒಂದು ಕರ್ಕೊಂಡೋಗಿ ತಿರ್ಗಾಡ್ಸ್ಕೊಂಡು, ಆಮೇಲೆ ಅವ್ರಿಗೆ ಬಂಡೀಪುರ ಸರೌಂಡಿಂಗ್ ಇನ್ನೊಂದು 4-5 ಪ್ಲೇಸ್ಗಳಿಗೆ ಎಂಟ್ರಿ ಇದೆ ಅಂತೇಳಿ ನಾನು ವಿಡಿಯೋ ಮಾಡಿದ್ದೆ. ಆ ಪ್ಲೇಸ್ಗಳಿಗೂ ಕೂಡ ಹೋಗಿ ಆರಾಮಾಗಿ ಅವರು ಎಂಜಾಯ್ ಮಾಡಿಕೊಂಡು ಮೈಸೂರು ಬಂದು ಅವರ ರಿಲೇಷನ್ಗಳಿಗೆಲ್ಲ ಹೇಳಿದ್ರಂತೆ. ಮೈಸೂರಿನಲ್ಲಿ ಒಬ್ರು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ, CSI ಮೊಂಡಿಸರ್ಗ ಆಲ್ವೇಸ್ VIP ಮೈಸೂರು ಅಂತ. ಅವರು ಒಂದು ವಿಡಿಯೋ ಮಾಡಿದ್ರು, ಮೈಸೂರು ಟು ಬಂಡೀಪುರ ಸರೌಂಡಿಂಗ್ ಎಲ್ಲ ಯಾವ ಪ್ಲೇಸ್ ಇದೆ ಅಂತ. ಆ ವಿಡಿಯೋನ ನಾನು ನೋಡಿದ್ದೆ ಒಂದಿನ. ಅದೇ ವಿಡಿಯೋನ ನಾನು ಇವತ್ತು ನೋಡಿಕೊಂಡು ಇಷ್ಟೆಲ್ಲ ಪ್ಲೇಸ್ಗಳಿಗೆ ಹೋಗಿ ಬಂದೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ರಂತೆ. ಅವ್ರಂತೂ ನಮಗೆ ಗೊತ್ತಿಲ್ಲ ಹೇಳ್ಬೇಕು ಅಂತಂದ್ರೆ, ನಾವು ಮೈಸೂರಿನಲ್ಲಿ ಇದ್ರು ಮೈಸೂರು ಟು ಬಂಡೀಪುರ ಇಷ್ಟೊಂದು ಪ್ಲೇಸ್ಗಳೆಲ್ಲ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೂ ಅವರು ತುಂಬ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡಿದ್ರು. ಯಾವ ಥರ ವಿಡಿಯೋ ಮಾಡಿದ್ದಾರೆ ಅಂತಂದರೆ, ಫುಲ್ ವಿಡಿಯೋ ಮಾಡಿದ್ದಾರೆ, ಒಂದು ಚೂರು ಎಲ್ಲೂ ಸ್ಕಿಪ್ ಮಾಡಿಲ್ಲ, ಮತ್ತು ಯಾವುದೂ ಮೂವ್ ಮಾಡಿಲ್ಲ. ಎಲ್ಲ ಪ್ಲೇಸ್ಗಳನ್ನು ಅದೇ ಥರ ನೋಡ್ಕೊಂಡು ಹೋದೆ. ತುಂಬ ಖುಷಿ ಆಯಿತು ನನಗೆ. ಭಾಳ ಶ್ರಮದಿಂದ ಅವರು ವಿಡಿಯೋ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಅವ್ರದ್ದು ಒಂದು 4 ಜನ ಅವ್ರ ಮನೆಯಲ್ಲೂ, ಅವ್ರ ರಿಲೇಷನ್ ಮನೆಯಲ್ಲಿ ಒಂದು 4 ಜನದ್ದು ಸಬ್ಸ್ಕ್ರೈಬ್ಗಳು ಮಾಡಿಸಿದ್ರು ನಮ್ಮದು ಯೂಟ್ಯೂಬ್ ಚಾನಲ್ಗೆ. ಆಮೇಲೆ ಫೋನ್ ಮಾಡಿ ಹಿಂಗೆ ಅಂತ ಹೇಳ್ತಾ ಇದ್ರು, ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದೆ. ಯಾಕೆಂತಂದ್ರೆ ಸ್ನೇಹಿತರೆ, ನಾವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೋಸ್ಕರ ಅಲ್ಲ, ಅದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ನಾವು ಆದ್ರೂ ನಿಮ್ಗಳಿಗೆಲ್ಲ ಒಂದು ಖುಷಿ ಪಡಿಸ್ಲಿಕ್ಕೆ, ಮತ್ತು ನಿಮ್ಗಳಿಗೆಲ್ಲ ಒಂದು ಹೊಸ ಜಾಗಗಳನ್ನ ತೋರಿಸ್ಲಿಕ್ಕೆ
ನಾವು ವಿಡಿಯೋಗಳು ಮಾಡ್ತೀವಿ ರಿಸೀವ್ ತಗೊಂಡು, ಅದನ್ನ ನೀವು ನೋಡಿ ಖುಷಿ ಪಡ್ತೀರಾ. ಮತ್ತೆ ನೀವು ಒಂದು ಆ ಕಡೆ ಪ್ಲೇಸ್ಗಳಿಗೆಲ್ಲ ಬಂದ್ರೆ ನೀವು ಕೂಡ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಮಾಡ್ತೀರಾ, ಅವಾಗ ನಿಮಗೂ ಖುಷಿ ಆಗುತ್ತೆ ಸ್ನೇಹಿತರೆ. ನಿಮಗೋಸ್ಕರ ನಾವು ವಿಡಿಯೋ ಮಾಡೋದ್ರಿಂದ ನಿಮ್ದು ಒಂದು ಸಪೋರ್ಟ್ ಏನಪ್ಪಾ ಅಂತಂದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಫ್ರೀ ಟೈಮ್ನಲ್ಲಿ ನೀವು ವಿಡಿಯೋಗಳನ್ನ ನೋಡಬೇಕು. ನೋಡಿ ನಿಮ್ಗೆ ಏನನ್ನಿಸ್ತು ಅಂತ ಏನಾದ್ರು ಚೇಂಜಸ್ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡ್ಬೇಕು ಸ್ನೇಹಿತರೆ. ಇದನ್ನ ನಾನು ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ನೋಡಿ ಸ್ನೇಹಿತರೆ, ಇವಾಗ ನಾವು ಮಂಟಲಿ ಏರ್ಪೋರ್ಟ್ ಹತ್ರ ಬಂದ್ವು. ನೀವು ನೋಡ್ತಾ ಇದ್ದೀರಲ್ವಾ, ಇದು ಕಾಂಪೌಂಡ್ ಏನ್ ಕಾಣ್ತಾ ಇದೆ, ಇದೇ ಏರ್ಪೋರ್ಟ್. ಇದನ್ನೇ ಏರ್ಪೋರ್ಟ್, ನಮ್ಮ ಒಂದು ಮೈಸೂರು ಡಿಸ್ಟ್ರಿಕ್ಟ್ ಸಿಟಿನಲ್ಲಿ ಇರ್ತಕ್ಕಂಥ ಒಂದು ಏರ್ಪೋರ್ಟ್ ಇದು. ಇದನ್ನ ಮಂಡಕಳ್ಳಿ ಏರ್ಪೋರ್ಟ್ ಅಂತ ಕರೀತಾರೆ. ನೋಡ್ತಾ ಇದ್ದೀರಲ್ವಾ, ತುಂಬಾ ದೊಡ್ಡದಾಗಿದೆ ಸ್ನೇಹಿತರೆ. ಎಷ್ಟು ಎಕರ್ ಜಾಗ ಇದೆ ಅಂತ ಹೇಳಿ ನಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 100 ಎಕರ್ಸ್ ಮೇಲೆ ಜಾಗ ಇದೆ ಇದು ಏರ್ಪೋರ್ಟ್. ನೋಡ್ತಾ ಇದ್ದೀರಲ್ವಾ, ಅದೇನೇ ಏರ್ಪೋರ್ಟ್. ನಾವು ಇಲ್ಲಿಂದ ಜಸ್ಟ್ ಮುಂದೆ ಹೋದ್ರೆ ನಮಗೆ ಒಂದು ಟೋಲ್ ಸಿಗುತ್ತೆ ಸ್ನೇಹಿತರೆ, ಮೈಸೂರು ಟು ಊಟಿ. ನೀವು ಮೈಸೂರಿಂದ ಒಂದು 10 ಕಿಲೋಮೀಟರ್ ಬಂದ್ರೆ ನಿಮಗೆ ಒಂದು ಟೋಲ್ ಸಿಗುತ್ತೆ. ಇಲ್ಲೇ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಹಾಕ್ಸ್ಕೊಂಡ್ಬಿಡ್ಬೇಕು. ಇದು ನಾವು ಮಾಮೂಲಾಗಿ ಹಾಕ್ಸ್ತಾ ಇದ್ವಿ ರೈಟ್ ಸೈಡ್ಗೆ. ಅಲ್ಲೇ ಹಾಕ್ಸ್ಕೊಂಬೋಣ, ಇಲ್ಲಾದ್ರೆ ಚೆನ್ನಾಗಿರುತ್ತೆ. ನಾನು ರೆಗ್ಯುಲರ್ ಆಗಿ ಇಲ್ಲಿ ಒಂದ್ ಕಡೆ ಟೋಲ್ ಹತ್ರ ನಾನು ಫ್ಯೂಲ್ ಸ್ಟೇಷನ್ ಅಲ್ಲಿ ನಂದು ಕಾರ್ಗೆ ಮತ್ತೆ ಟೂ ವೀಲರ್ಗೆ ರೆಗ್ಯುಲರ್ ಆಗಿ ನಾನು ಪೆಟ್ರೋಲ್ ಹಾಕ್ಸೋದು ಸ್ನೇಹಿತರೆ ಇಲ್ಲಿ. ಅದಕ್ಕೆ ಇವಾಗ ಸ್ವಲ್ಪ ನನ್ನ ಕಾರ್ನಲ್ಲಿ ಫ್ಯೂಲ್ ಎಂಟಿ ಆಗಿರೋದ್ರಿಂದ ಸ್ವಲ್ಪ ಫ್ಯೂಲ್ ಹಾಕ್ಸ್ಕೊಂಬೋಣ ಅಂತೇಳಿ ನಾನು ನನ್ನ ವೈಫು ಡ್ರೈವ್ ಮಾಡ್ತಾ ಇದ್ರು, ಅವ್ರಿಗೆ ಹೇಳಿದೆ. ಅವರು ಸರಿ ಇಲ್ಲೇ ಹಾಕ್ಸೋಣ ಅಂತೇಳಿ ಅವರು ವೆಹಿಕಲ್ನ ಇವಾಗ ಅಂದರೆ ನನ್ನ ಕಾರ್ನ ಪೆಟ್ರೋಲ್ ಬಂಕ್ ಒಳಗಡೆ ತಗೊಂಡೋಗ್ತಾ ಇದ್ದಾರೆ. ಸ್ವಲ್ಪ ಇದು ಹೈವೇ ಆಗಿರೋದ್ರಿಂದ ಭಾಳ ಕೇರ್ಫುಲ್ ಆಗಿ ಓಡಾಡಬೇಕು ಸ್ನೇಹಿತರೆ. ವೆಹಿಕಲ್ಗಳೆಲ್ಲ ತುಂಬ ಫಾಸ್ಟ್ ಇರುತ್ತೆ ಅಲ್ಲ. ಇಲ್ಲ ಕಡೆ ಮುಂದೆ ನಾನೇ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಫ್ಯೂಲ್ ಸ್ಟೇಷನ್ ಬಂದು ಫ್ಯೂಲ್ ಹಾಕ್ಸ್ಕೊಂಡು ಕಾರ್ಗೆ ಮತ್ತೆ ಇವಾಗ ನಾವು ಹೊರಡ್ತಾ ಇದೀವಿ. ಇವಾಗ ಸ್ವಲ್ಪ ಫ್ಯೂಲ್ ಸ್ಟೇಷನ್ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು. ಏನಕ್ಕೆ ಅಂತಂದ್ರೆ ಸ್ವಲ್ಪ SBI ಇದು ಸರ್ವರ್ ಬಿಸಿ ಇತ್ತು. ಸರ್ವರ್ ಬಿಸಿ ಇರೋದ್ರಿಂದ ಸ್ವಲ್ಪ ಪೇಮೆಂಟ್ ಕ್ಲಿಯರ್ ಮಾಡೋದು ಲೇಟ್ ಆಯಿತು. ಯಾಕೆಂದರೆ ನನ್ನ ಹತ್ರ ಕ್ಯಾಶ್ ಕೂಡ ಇರಲಿಲ್ಲ ಇವತ್ತು. ಆ್ಯಕ್ಚುಲಿ ನಾನು ಕ್ಯಾಶ್ ಇಟ್ಕೊಂಡಿರಲಿಲ್ಲ. ಕ್ಯಾಶ್ ಇದ್ದಿದ್ರೆ ಕ್ಯಾಶ್ ಕೊಟ್ಬಿಡ್ಬೋದಾಗಿತ್ತು. ಆ್ಯಕ್ಚುಲಿ ಅಕೌಂಟಲ್ಲೇ ಕ್ಯಾಶ್ ಇದ್ದಿದ್ದರಿಂದ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕಾದ ಟೈಮ್ ಬಂತು. ಒಂದು 10 ಮಿನಿಟ್ಸ್ ಅಲ್ಲೇ ವೆಯ್ಟ್ ಮಾಡಿದೆ. ಬೇಡ ಇರೋದು ಸ್ವಲ್ಪ ಆದಷ್ಟು NH ಅಲ್ಲಿ ಮತ್ತೆ ಈ ಬೈಪಾಸ್ ರೋಡ್ಗಳಲ್ಲೆಲ್ಲ ಬಹಳ ಹುಷಾರಾಗಿ ಓಡಾಡಿ ಸ್ನೇಹಿತರೆ. ವೆಹಿಕಲ್ಗಳೆಲ್ಲ ತುಂಬಾ ಫಾಸ್ಟ್ ಇರುತ್ತೆ. ನನ್ನ ಕಡೆಯಿಂದ ನಿಮಗೆ ಇದೊಂದು ಮಾತನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೆ ಸ್ನೇಹಿತರೆ ಫಸ್ಟು ನಂದು 2 ವೀಲರ್ ಆಗಿರಲಿ ಅಥವಾ 4 ವೀಲರ್ ಆಗಿರಲಿ ಏರ್ ಚೆಕ್ ಮಾಡಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ನಾನು ಹೊರಗಡೆ ಹೋಗೋದು. ಅಪ್ಪಾಜಿ ಆಯ್ತಾ ಊಟ? ಮಾತೇ ಆಗ್ತಾ ಇಲ್ಲ. ಹೌದಿಲ್ಲ, ಸಖತ್ತು ಮಳೆ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ. ತುಂಬಾ ಮೋಡಗಟ್ಟಿದೆ ಮತ್ತೆ ಸಖತ್ ಗಾಳಿ ಬೀಸ್ತಾ ಇದೆ. ಬರ್ಲಿ ಮಳೆ, ಎಷ್ಟು ಬಂದ್ರು ಖುಷಿನೇ. ಮಿನಿಮಮ್ 3 ಅವರ್ಸ್ ಮಳೆ ಬಿಡಬೇಕು ಸ್ನೇಹಿತರೆ. ಅವಾಗ ನೋಡಪ್ಪ ಒಂದು
ಫುಲ್ ಸ್ಯಾಟಿಸ್ಫೈ ಅಂತ ಹೇಳ್ಬೋದು. 3 ಅವರ್ಸ್ ಬೀಳ್ಬೇಕು ಮಳೆ, ಒಂದೇ ಸ್ಪೀಡಲ್ಲಿ 3 ಅವರ್ಸ್ ಬಿದ್ದರೆ ಸ್ವಲ್ಪ ಎನ್ವೈರನ್ಮೆಂಟು ಎಕ್ಸಸ್ ಆಫ್ ಹೀಟ್ ಇರೋದು ಕೂಲ್ ಆಗಿಬಿಡುತ್ತೆ. ಮಳೆ ಬರಲಿ ಅಂತ ದೇವ್ರನ್ನ ಕೇಳ್ಕೊತೀನಿ, ಯಾಕಂದ್ರೆ ನಂಗೆ ಮಳೆ ಬಂದರೆ ತುಂಬ ಇಷ್ಟ. ಏನಲ್ಲಿ ಫ್ಯೂಲ್ ಹಾಕ್ಸ್ಬಿಟ್ಟು ಗಾಡಿ ನಿಲ್ಸಿದ್ದಲ್ಲ, ಆ ಹುಡುಗಿ ಏನಂತಿದೆ ಗೊತ್ತಾ, ಬಂದು ಮೋಸ್ಟ್ಲಿ ಅವ್ರಿಗೆ ಕಾರ್ ಓಡ್ಸೋಕೆ ಬರಲ್ಲ ಅನ್ಸುತ್ತೆ, ಸುಮ್ಮನೆ ನಿಲ್ಸ್ಕೊಂಡು ನಿಂತಿದ್ದಾರೆ. ಮೋಸ್ಟ್ಲಿ ಸರ್ರೆ ಹೋಗಿ ಓಡಿಸ್ಬೇಕು ಸರ್ರೆ ಹೋಗಿ ಓಡಿಸ್ಬೇಕು ಅನ್ಸುತ್ತೆ ಅಂತಿತ್ತು. ಅಲ್ಲಿ ಫ್ಯೂಲ್ ಹಾಕೊಂಡು ಅಂದ, ಅವರೇ ಕಣಮ್ಮ ಓಡಿಸ್ಕೊ ಬಂದಿರೋದು ಆ ಕಡೆಯಿಂದ, ಅವ್ರಿಗೆ ಕಾರ್ ಓಡಿಸೋದು ಬರಲ್ಲ ಅಂತಲ್ಲ, ಇವ್ರು ಸರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ನಾನು ಮುಂದೆ ಆ ಕಡೆ ಕೇಳ್ತೀನಿ, ಸುಮ್ಗಿರೋ, ನೀ ಏನೇನೋ ಮಾತಾಡ್ಬೇಡ, ಬೆಳಿಗ್ಗೆಯಿಂದ 3-4 ಜನದ ಜೊತೆ ಜಗಳ ಆಡಿದ್ಯಾ. ಅಯ್ಯೋ, ನಾನು ಓಡ್ಸಕ್ ಬರಲ್ವಾ, ಅರ್ಜೆಂಟ್ ಇರೋ ಹೊತ್ತಿಗೆ ನಿಲ್ಸ್ಕೊಂಡು ನಿಂತಿರೋದು, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟರ್ ಓಡಾಗಿರೋ. ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ತಣ್ಣಗಿದೆ ಗಾಳಿ, ವೆದರ್ ತುಂಬಾ ತಣ್ಣಗಿದೆ. ಇಲ್ಲೂ ಕಡ್ಕೊಳ ಸಿಗ್ನಲ್ ಅಲ್ಲೂ ಭಯಾನಕ ಹೋಗ್ತಾರೆ ಕಣಪ್ಪ. ಈ ಕಡ್ಕೊಳ ಸಿಗ್ನಲ್ ಮತ್ತೆ ಅಲ್ಲಿ ತಾಂಡವಪುರ ಅಂತ ಒಂದು ಸಿಗ್ನಲ್ ಇದೆಯಲ್ಲ, ಬಹಳ ರ್ಯಾಶ್ ಆಗಿ ನುಗ್ತಾರೆ ಮಾತ್ರ ಇಲ್ಲುವ. ಯಾರೋ ಒಬ್ಬ ಹೋಗಿರೋ ಸ್ಪೀಡ್ಗೆ ಇನ್ನೊಬ್ಬ ಸ್ಕೂಟರ್ ಏನಾರ ಮಧ್ಯಕ್ಕೆ ಬಂದಿದ್ರೆ ಗೋವಿಂದ, ಅವ್ನು ಬದುಕ್ತಾನೆ ಇರಲಿಲ್ಲ ಬಿಡು, ಅಷ್ಟು ಸ್ಪೀಡಲ್ಲಿ ಹೋದ ಹೊಡ್ಕೊಂಡು. ಕೆಲವರು ಅರ್ಥ ಮಾಡ್ಕೊಳಲ್ಲ, ಸಿಕ್ಕಾಬಿಟ್ಟೆ ಸ್ಪೀಡಾಗಿ ಓಡಿಸ್ತಾರೆ ಗಾಡಿ. ಮೈಸೂರು ಟು ಊಟಿ ಹೆವಿ ಸ್ಪೀಡಾಗಿ ಗಾಡಿ ಓಡಿಸ್ತಾರೆ ರೈತರುಗಳೇ. ಯಾರು ಸ್ಲೋ ಅನ್ನಂಗಿಲ್ಲ. 2 ವೀಲರ್ ಅವರು ಸ್ಲೋ, 4 ವೀಲರ್ ಅವರು ಸ್ಲೋ, ಮತ್ತೆ ಈ ಬಸ್ಸು, ಲಾರಿ, ಆಂಬ್ಯುಲೆನ್ಸ್ಗಳು ಎಲ್ಲ ಫಾಸ್ಟ್, ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಓಡಿಸ್ತಾರೆ ಇಲ್ಲಂತೂ. ನೀವು ಬೇಗ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು, ಲೇಟ್ ಆಯ್ತಲ್ಲಪ್ಪ. ಲೇಟೇನು ಆಗಲಿಲ್ವಾ? ಸಾವಾಸ ಮಾಡೋದ್ರೆ ಲೇಟ್ ಆಗಲಿ.
ಬುಲೆಟ್ ಓಡಿಸ್ತವ್ರೆ, ಬಲಗಡೆ ಕೈಯಲ್ಲಿ ಗಾಡಿ ಓಡಿಸ್ತಾನೆ ಹಿಡ್ಕೊಂಡು ಎಡಗಡೆ ಕೈಯಲ್ಲಿ ಮೊಬೈಲ್ ಆಪರೇಟ್ ಮಾಡ್ತಾನೆ. ಬುಲೆಟ್ ಗಾಡಿ ಅಪ್ಪ, ನಾನು ನನ್ನ ಬುಲೆಟಲ್ಲಿ ಕೂತ್ಕೊಂಡ್ರೆ ಫೋನು ಯೂಸ್ ಮಾಡೋದ ಎತ್ತದೇ ಇಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಾವು ಎಲ್ಲಿದ್ದೀವಿ ಅಂತಂದ್ರೆ ನಂಜನಗೂಡು ಎಂಟರ್ ಆದ ಸ್ನೇಹಿತರೆ. ಈಗ ನಾವು ನಂಜನಗೂಡು ಎಂಟರ್ ಆಗಿದ್ದೀವಿ ಅನ್ನೋದಕ್ಕೆ ನಿಮ್ಗೆ ಇವಾಗ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ. ಇವಾಗ ಇಲ್ಲಿ ನಾವು ಬ್ರಿಡ್ಜ್ ಎಂಟ್ರಿ ಅದು ಅಂತಂದ್ರೆ ಇದು ನಂಜನಗೂಡಿನ, ಇಲ್ಲಿಂದ ಒಂದು 4 ಕಿಲೋಮೀಟರ್ ಆದ್ರೆ ನಿಮ್ಗೆ ನಂಜನಗೂಡು ಸಿಟಿ ಸೆಂಟ್ರಲ್. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ನಾವು ಹೋಗ್ತಾ ಇರೋದು ಈ ಕಡೆ ನಂಜನಗೂಡಿಗೆ ನಾವು ಎಂಟರ್ ಆಗ್ತಾ ಇದೀವಿ. ಆ ಕಡೆಯಿಂದ ಬರೋರು ಮೈಸೂರಿಗೆ ಎಂಟರ್ ಆಗ್ತಾರೆ ಬ್ರಿಡ್ಜ್ ಮೇಲೆ. ನೀವು ಇಲ್ಲೊಂದು ಬ್ರಿಡ್ಜ್ ನೋಡ್ತಾ ಇರ್ಬೋದು. ಇವಾಗ ನಾವು ಇನ್ನೊಂದು 4 ಕಿಲೋಮೀಟರ್ಸ್ ನಂಜನಗೂಡು ಸಿಟಿ ಸೆಂಟ್ರಲ್ಗೆ ನಾವು ರೀಚ್ ಆಗ್ತೀವಿ. ಅದು ಅಲ್ಲಿ ಒಂದು ಉಳ್ಳಳ್ಳಿ ಸರ್ಕಲ್ ಅಂತ ಸಿಗುತ್ತೆ, ಅಲ್ಲೊಂದು ಸಿಗ್ನಲ್ ಇದೆ, ಅಲ್ಲಿ ಆ ಸಿಗ್ನಲ್ಗೆ ನಾವು ರೀಚ್ ಆಗ್ತೀವಿ. ಇನ್ನು 4 ಕಿಲೋಮೀಟರ್ಸು. ಲೆಫ್ಟ್ ತಗೊಂಡ್ಬಿಡು. ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಗೆ 2 ಡಿವಿಯೇಷನ್ ಸಿಗ್ತಾ ಇದೆ. ಒಂದು ಲೆಫ್ಟ್ ಹೋದ್ರೆ ನೀವು ನಂಜನಗೂಡು ಸಿಟಿಗೆ ಹೋಗ್ತೀರಾ, ನೀವು ರೈಟ್ ಹೋದ್ರೆ ನೀವು ಅಲ್ಲಂಗೆ ಫ್ಲೈ ಓವರ್ ಮೇಲೆ ನೀವೇನಪ್ಪಾ ಅಂತಂದ್ರೆ ಅಲ್ಲಿ ಟಿ ನರಸೀಪುರ ಒಂದು ಡಿವಿಯೇಷನ್ ಸಿಗುತ್ತೆ, ಮತ್ತೆ ಒಂದು ಚಾಮರಾಜನಗರ ಒಂದು ಡಿವಿಯೇಷನ್ ಸಿಗುತ್ತೆ. ಇಲ್ಲಿ ಒಂದು ಟ್ರೈನ್ ಪಾಸ್ ಆಗೋದ್ರಿಂದ ಇಲ್ಲಿ ಒಂದು
ರೈಲ್ವೆ ಸ್ಟೇಷನ್ ಏನಪ್ಪಾ ಅಂತಂದ್ರೆ ತುಂಬಾ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಂತೇಳಿ ಇವಾಗ ಹೊಸದಾಗಿರ್ತಕ್ಕಂಥ ಫ್ಲೈಓವರ್ ಇದು. ನೀವು ಫ್ಲೈಓವರ್ ಮೇಲೆ ಹೋದ್ರೆ ನಿಮ್ಗೆ ಟಿ ನರಸೀಪುರಕ್ಕೆ ಮತ್ತೆ ಚಾಮರಾಜನಗರಕ್ಕೆ ನಿಮ್ಗೆ ಡಿವಿಯೇಷನ್ ಇದೆ. ಅಲ್ಲಿ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ನೀವು ನಂಜನಗೂಡು ಸಿಟಿ ಸೆಂಟ್ರಲ್ ಉಳ್ಳಳ್ಳಿ ಸರ್ಕಲ್ಗೆ ಹೋಗ್ತೀರಾ. ಅಲ್ಲಿ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಒಂದು ನಂಜುಂಡೇಶ್ವರನ ಟೆಂಪಲ್ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಟ್ರೈನ್ ಹೋಗ್ತಾ ಇದೆ. ಇವಾಗ ಇದು ಇಲ್ಲಿಂದ ಬರುತ್ತೆ ಟ್ರೈನ್ ಅಂತಂದ್ರೆ ಚಾಮರಾಜನಗರದಿಂದ ಬರುತ್ತೆ ಸ್ನೇಹಿತರೆ ಟ್ರೈನ್ ಇದು. ಚಾಮರಾಜನಗರ ಎಂಡ್ ಆಗಿದೆ. ಚಾಮರಾಜನಗರದಿಂದ ನಂಜನಗೂಡು ಬಂದು, ನಂಜನಗೂಡಿಂದ ಮೈಸೂರು ಬಂದು, ಮೈಸೂರಿಂದ ಬ್ಯಾಂಗ್ಳೂರ್ ಹೋಗುತ್ತೆ. ಮತ್ತೆ ನಿಮ್ಗೆ ಇನ್ನೊಂದೇನಪ್ಪ ಅಂತಂದ್ರೆ ಚಾಮರಾಜನಗರ ಟು ತಿರುಪತಿ, ತಿರುಪತಿ ಟು ಚಾಮರಾಜನಗರ ಒಂದು ಟ್ರೈನ್ ಇದೆ. ಅದು ಎಲ್ಲೂ ನಾವು ಟ್ರೈನ್ಗಳನ್ನ ಚೇಂಜ್ ಮಾಡೋಂಗಿಲ್ಲ. ನೀವು ಚಾಮರಾಜನಗರದಲ್ಲಿ ಕೂತ್ಕೊಂಡ್ರೆ ತಿರುಪತಿ ಟಿಕೆಟ್ ತಗೊಂಡು ತಿರುಪತಿ ಎಂಡ್ ಆಗುತ್ತೆ. ತಿರುಪತಿನಲ್ಲಿ ಟಿಕೆಟ್ ತಗೊಂಡು ಚಾಮರಾಜನಗರ ಟ್ರೈನ್ ಹತ್ತು ಕೂತ್ಕೊಂಡ್ರೆ ನಿಮ್ಗೆ ಇಲ್ಲಿಗೆ ಚಾಮರಾಜನಗರ ಎಂಡ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾವು ಜಸ್ಟ್ ಇನ್ 1 ಕಿಲೋಮೀಟರು ಇವಾಗ ನಾವು ನಂಜನಗೂಡು ಸಿಟಿಗೆ ಬಂದು ಸ್ನೇಹಿತರೆ, ಮೈಸೂರು ಟು ನಂಜನಗೂಡು ನಿಮಗೆ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಇವಾಗ ನಾವು ನಂಜನಗೂಡು ಸಿಟಿಗೆ ಬಂದ್ವು. ಇಲ್ಲಿ ನಂಜನಗೂಡಿನಲ್ಲಿ ಏನಪ್ಪಾ ಅಂತಂದ್ರೆ ನಂಜುಂಡೇಶ್ವರನ ಟೆಂಪಲ್ ಫೇಮಸ್ ಟೆಂಪಲ್ಲು. ಕರ್ನಾಟಕದಿಂದ ಮತ್ತೆ ಬೇರೆ ಬೇರೆ ಸ್ಟೇಟ್ಗಳ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿಗೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೀವೇನಾದ್ರು ನಂಜನಗೂಡಿಗೆ ಬಂದ್ರೆ ಕರ್ನಾಟಕ ಸ್ಟೇಟು ಮೈಸೂರು ಡಿಸ್ಟಿಕ್ ನಂಜನಗೂಡು ತಾಲೂಕು ನಂಜನಗೂಡು ಸಿಟಿಗೆ ಏನಾದ್ರು ಬಂದ್ರೆ ನೀವು ಟೆಂಪಲ್ ನ ವಿಸಿಟ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರ್ತದೆ. ನಿಮ್ಗೆ ಒಂದು 1 ಅವರ್ ಟೈಮ್ ಆದ್ರೆ ಸಾಕು. ಎಂಟೈರ್ ಸರೌಂಡಿಂಗ್ ಟೆಂಪಲ್ ಎಲ್ಲ ಪೂರ್ತಿ ನೋಡ್ಬೋದು ನೀವು, ಹೊರಗಡೆ ಮತ್ತೆ ಒಳಗಡೆ ಎಲ್ಲ. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ನೇಹಿತರೆ, ಇವಾಗ ಒಂದು ನಂಜನಗೂಡು ಪಕ್ಕ ಕರಳೆ ಅಂತೇಳಿ ಅಲ್ಲಿ ಒಂದು ಜಾತ್ರೆ ಇರೋದ್ರಿಂದ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಇಲ್ಲಿಂದ ಅದು ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಸ್ವಲ್ಪ ಲೇಟ್ ಆಗ್ಬಿಡ್ತು ಹೊರಟು ಬರೋದು. ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ವರ್ಕು ಕೂಡ ಇಂಪಾರ್ಟೆಂಟು. ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ, ಎಲ್ಲ ವರ್ಕು ಮುಗಿಸ್ಕೊಂಡು ಆರಾಮಾಗಿ ಒಂದು ರಾತ್ರಿ 9 ಗಂಟೆ ತನಕ ಇದ್ದು ಎಲ್ಲ ನೋಡಿಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಏನು ತೊಂದರೆ ಇಲ್ಲ. ಫಸ್ಟು ವರ್ಕು ಸ್ನೇಹಿತರೆ, ಯಾವತ್ತು ಕೆಲಸದ ಕಡೆ ಗಮನ ಕೊಡಿ. ಫಸ್ಟು ವರ್ಕು, ಇನ್ನು ಮಿಕ್ಕಿದ್ದೆಲ್ಲ ನೆಕ್ಸ್ಟು. ಯಾಕೆಂದರೆ ವರ್ಕ್ ಇದ್ರೇ ಎಲ್ಲ. ವರ್ಕ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಮಳೆ ಬರ್ತಾ ಇದೆ ನೋಡಿ, ಹನಿ ಆಗ್ತು. ಮಳೆ ಬರುತ್ತೆ. ಬೇರೆ ಕಡೆ ಮಳೆ ಬೀಳ್ತಾ ಇದೆ ಆಲ್ರೆಡಿ. ನೋಡೋ ಒಂಥರ ಗಾಳಿ ತಣ್ಣಗೆ ಇದೆ. ಮಳೆ ಬರಲಿ ಸುಂದರಪ್ಪ. ಎಲ್ಲ ಕಾಡು ಪ್ರಾಣಿಗಳಿಗೆ, ಕಾಡಲ್ಲಿರೋ ಪ್ರಾಣಿಗಳಿಗೆ ನೀರಿಲ್ಲ. ಆಮೇಲೆ ನಮಗೂ ಇಲ್ಲಿ ಬಿಸಿಲು ಜಾಸ್ತಿ ಐತೆ ಈಗ. ಇಲ್ಲಿ ಬೇಕರಿ ತಿನ್ಬೋದಾಗಿತ್ತು. ನೋಡಿ ಸ್ನೇಹಿತರೆ, ಇವಾಗ ನಾವು ಮೈಸೂರಿಂದ ನಂಜನಗೂಡು ಬಂದು ಇವಾಗ ನಂಜನಗೂಡು ಬಿಟ್ಟು ಇವಾಗ ನಾವು ಒಂದು ಊಟಿ ರೋಡ್ನಲ್ಲಿ ಒಂದು ನಂಜನಗೂಡು ಪಕ್ಕ ಕರಳೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದೀವಿ.
ಏನ್ ಬಂದಿಲ್ಲ. ಇದು ರೋಡ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನೀರು ಹಾಕೋದು ಅನ್ಸುತ್ತೆ. ಇಲ್ಲಿ ಇನ್ನೂ ಮಳೆ ಬಂದಿಲ್ಲ, ಬರುತ್ತೆ ಇವಾಗ ಮಳೆ, ಒಳ್ಳೆ ಮಳೆ ಬರುತ್ತೆ. ಅವ್ರನ್ನ ಹಚ್ಕೊಳ್ಳಿಲ್ವ ಇವನು ಆ ಅಜ್ಜಿನ? ಕೆರೆನಾ? ಮೀನು ಹಿಡಿಯೋದು? ಓಹೋ, ಇಂಥ ಜಾಗಗಳೇ ಮೀನುಗಳು ಚೆನ್ನಾಗಿ ಸಿಗೋದು. ಹೇಳ್ಬೇಕು ಅಂದ್ರೆ ಇಲ್ಲೇ ಬಲೆ ಹಾಕಿ ಹಿಡಿತಾರೆ, ಒಳ್ಳೊಳ್ಳೆ ಮೀನು ಸಿಗುತ್ತೆ ಚೆನ್ನಾಗಿ. ಬಸ್ಸಲ್ಲಿ ತೇರ ಹತ್ರ ಹೋಗ್ತೀಯಾ?
ಆಯ್ತು ఒకసారి 9 ಅವೆಲ್ಲವಾ ಇಲ್ಲ ವಾತಾವರಣ ನೋಡ್ಕೊಂಡು
ಸರ
ಮಾಡ್ಕೊಂಡು